ಸ್ನೇಹಿತರೆ ನಮಸ್ಕಾರ. ಇವತ್ತು 3 kg ಸಾಂಬಾರು ಪುಡಿ ಮಾಡ್ತಾ ಇದ್ದೀವಿ. ಯಾವ ಥರ ಮಾಡೋದು ತೋರಿಸ್ಕೊಡ್ತೀನಿ. ತಮ್ಮ ಮನೇಲಿ ತಾವು ಮಾಡಿ ಇಟ್ಕೊಳ್ಳಿ. ಮಿನಿಮಮ್ ಒಂದು 2 ವರ್ಷ ಇಟ್ಕೋಬೋದು. ಸಾಂಬಾರು ಪುಡಿ ಬಂದು ವೆಜ್ಜು ಮಾಡ್ಕೋಬೋದು, ನಾನ್ ವೆಜ್ ಮಾಡ್ಕೋಬೋದು, ಮಟನ್ ಚಿಕನ್ ಪ್ರತಿಯೊಂದು ಯೂಸ್ ಮಾಡ್ಬೋದು. 1.5 kg ಧನಿಯಾನ ಫ್ರೈ ಮಾಡೋಣ. ಜೀರಿಗೆ 3/4 kg, ಕಡಲೆಬೇಳೆ 1/4 kg, 1/4 kg ಉದ್ದಿನಬೇಳೆ, ತೊಗರಿಬೇಳೆ 1/4 kg, ಹೆಸರು ಕಾಳು 150 ಗ್ರಾಮ್, 1/4 kg ಕಾಳು ಮೆಣಸು, ಮೆಂತ್ಯ 100 ಗ್ರಾಮ್, 50 ಗ್ರಾಮ್ ಚಕ್ಕೆ, 50 ಗ್ರಾಮ್ ಲವಂಗ, 50 ಗ್ರಾಮ್ ಗಸಗಸೆ, 200 ಗ್ರಾಮ್ ಸಾಸಿವೆ, ಸ್ವಲ್ಪ ಕರಿಬೇವು, ಇಂಗು 2 ಸ್ಪೂನ್, 1/4 kg ಬೆಡಗೆ ಮೆಣಸಿನಕಾಯಿ, ಗುಂಟೂರು ಮೆಣಸಿನಕಾಯಿ 1/4 kg, 3 kg ಖಾರ ಮೆಣಸಿನಕಾಯಿ, ಸಾಂಬಾರು ಪುಡಿ ಮಾಡೋದಿದೆಯಲ್ಲ ತುಂಬ ಕಷ್ಟ ಗುರು. ಫುಲ್ ಘಾಟು, ಅಷ್ಟು ಕಷ್ಟ ಇದೆ. ಬಟ್ ಕಷ್ಟಪಟ್ಟರೆ 2 ವರ್ಷ ಸಾಂಬಾರು ಪುಡಿ ಇಟ್ಕೊಂಡು ತಿನ್ಬೋದು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸಾಂಬಾರು ಪುಡಿ ಅಂದರೆ ಬರೀ ಸಾಂಬಾರು ಮಾತ್ರ ಯೂಸ್ ಮಾಡೋದಲ್ಲ, ನಾನ್ ವೆಜ್ಜು, ಚಿಕನ್ನು, ಮಟನ್, ಫಿಶ್ ಪ್ರತಿಯೊಂದಕ್ಕೆ ಯೂಸ್ ಮಾಡ್ಬೋದು. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ.